ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನನ್ನ ಡೇ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ನನ್ನ ಮಗಳಿಂದ. ಸೊ ಫಸ್ಟ್ ಅವಳಿಗೆ ಫೀಡ್ ಮಾಡಿಸಿ, ಆಮೇಲೆ ಅವಳನ್ನ ಮಲಗಿಸಿ 10 o'clock ಹಂಗೆ ಅವಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ನನಗೆ ತುಂಬ ಇಷ್ಟವಾದ ವರ್ಕ್ ಅಂದರೆ ನಾನು ಇಟ್ಟಿರುವಂತಹ ಗಿಡಗಳೆಲ್ಲ ಏನೇನು ಮಾಡ್ತಿದ್ದಾವೆ, ಹೊಸ ಗಿಡ ಏನಾದರೂ ಇಟ್ಟಿದ್ರೆ ಅದು ಚಿಗುರಿದೆಯಾ ಇಲ್ವಾ ಅಂತ ನೋಡೋದು. ನನಗೆ ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ, ತುಂಬ ಅಲ್ಲ ತುಂಬ ತುಂಬ ಇಷ್ಟ. ಯಾಕಂದರೆ ನಾನು ಬಿಫೋರ್ ಮ್ಯಾರೇಜ್ ಆಲ್ಮೋಸ್ಟ್ ನನ್ನ ಗಿಡ ಮನೆ ಗಾರ್ಡನ್ ಹತ್ರನೇ ಇರ್ತಾಯಿದ್ದೆ. ಆ್ಯಂಡ್ ಇವಾಗ ಬಾಣಂತನದಲ್ಲಿ ಒಂದು 4 ಮಂತ್ಸ್ ಆದಮೇಲೆ ಅಗೈನ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಗಿಡಗಳಿಗೆಲ್ಲ ನೀರು ಹಾಕಬೇಕು, ಅವುಗಳ ಒಂದೆರಡು ಹೊಸ ರೋಸ್ ಗಿಡ ಕೂಡ ಇಟ್ಟಿದ್ದೆ, ಕಡ್ಡಿ ಚಿಗುರು ಬಂದಿದೆ. ಮತ್ತು ಅವಳು ಮಲಗಿದ್ದಾಗಲೇ ನಾನು ಈ ಥರ ನನ್ನ ಫೇವ್ರೆಟ್ ವರ್ಕನ್ನು ಮಾಡ್ಕೊಳಕ್ಕಾಗೋದು. ಏನೋ ಒಂಥರ ಖುಷಿ ಅನಿಸುತ್ತೆ. ಯಾಕಂದರೆ ನಾವು ಸಿಟಿಯಲ್ಲೆಲ್ಲ ನಾವು ಈ ರೀತಿ ಗಿಡಗಳನ್ನೆಲ್ಲ ಬೆಳೆಸ್ತೀವಿ, ಗಾರ್ಡನ್ ಮಾಡ್ತೀವಿ ಅಂತಂದರೆ ಅಲ್ಲಿ ಇರೋಕ್ಕೆ ಜಾಗ ಇಲ್ಲ. ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಅಪಾರ್ಟ್ಮೆಂಟ್ಸು, ರೆಂಟ್ ಹೌಸು. ಒಂದು ತುಳಸಿ ಗಿಡ ಇಟ್ಕೊಳ್ಳೋದೇ ಹೆಚ್ಚು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನೀರಿಗೂ ಕೂಡ ಬರ ಬಂದಿದೆ. ನೀರಿಗೇ 3,000-4,000 ರೂಪಾಯಿ ವಾಟರ್ ಬಿಲ್ ಚಾರ್ಜಸ್ ಮಾಡ್ತಾರೆ. ಅಂಥದ್ರಲ್ಲಿ ನಾವಲ್ಲಿ ಗಿಡಗಳನ್ನೆಲ್ಲ ಬೆಳ್ಸೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇಲ್ಲಿ ಅಮ್ಮ ಮನೆ ಹತ್ರ ಏನೋ ಒಂಥರ ಖುಷಿ. ಯಾಕಂದರೆ ಇಲ್ಲಿ ನಾನು ಗಾರ್ಡನ್ ಮಾಡ್ಬೋದಲ್ವಾ, ನನಗಿಷ್ಟ ಆಗಿರೋ ಅಂತಹ ಗಿಡಗಳು ಬೆಳೆಸ್ಬೋದು, ಇಡ್ಬೋದು, ದಿನ ನೋಡ್ಬೋದು, ನೀರು ಹಾಕ್ಬೋದು. ಆ್ಯಂಡ್ ಈವನ್ ಇಲ್ಲಿ ಬೆಳಗ್ಗೆ ಆದ ತಕ್ಷಣ ಎಷ್ಟೊಂಥರ ಬರ್ಡ್ಸ್ ಬರ್ತವೆ, ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರ್ತವೆ. ಹಾಂ, ಏನೋ ಒಂಥರ ಖುಷಿ, ಸಂತೋಷ ಆ್ಯಂಡ್ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ನನಗೆ ಒಂದು ದಿವಸ ಏನಾದರೂ ಗಿಡಗಳಿಗೆ ನೀರು ಹಾಕಿಲ್ಲ ಅಂತೇಳಿದ್ರೆ ಏನೋ ಒಂಥರ ಸಂಕಟ ಆಗ್ತಿರುತ್ತೆ. ಯಾಕಂದರೆ ಬೇಸಿಗೆ ಬೇರೆ ಬಂದಿದೆ ಅಲ್ವಾ, ನೀರೆಲ್ಲ ಆವಿ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನಮಗೆ ಗಿಡ ಮರ ಇರೋದ್ರಿಂದ ನಮ್ಮ ಮನೆ ಹತ್ರ ನಮಗೆ ಬೇಸಿಗೆ ಅಂತಲೇ ಅನ್ನಿಸ್ತಾ ಇಲ್ಲ, ತಂಪಾಗಿ ಅನಿಸುತ್ತೆ. ಒಳಗಡೆ ಫ್ಯಾನ್ ಹಾಕಿದರೂ ಸಹ ಗಾಳಿ ತಣ್ಣಕ್ಕೆ ಬರುತ್ತೆ. ಇನ್ನೇನು ಹೇಳ್ಬೋದು, ಆಲ್ಮೋಸ್ಟ್ ಹಳ್ಳಿಗಳಲ್ಲಿರೋರಿಗೆ ಗೊತ್ತೇ ಇರುತ್ತೆ ಗಿಡ ಮರಗಳು, ಅದೊಂದು ಖುಷಿ ಕೊಡುತ್ತೆ ಅಲ್ವಾ. ನೋಡಿ ನಾನು ಯಾವ ಥರ ನಾನು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾವು ಏನೇನೆಲ್ಲ ಗಿಡ ಇಟ್ಟಿದ್ದೀವಿ ಅಂತ. ಸೊ ಎವ್ರಿ ಡೇ ಇದು ಹೊಸದಾಗಿಟ್ಟಿದ್ದು ಒಂದು 20 days ಆಯಿತು, ಚಿಗುರು ಬಂದಿದೆ. 1 ಮಂತ್ ಆಯ್ತು ಅಂದ್ಕೊಳ್ತೀನಿ. ಇದು ಅಷ್ಟೇ, ಇದು ಒಂದು ರೋಸ್ ಗಿಡ ಇದೆ, ಅದರಲ್ಲಿ ಕಟ್ ಮಾಡಿ ಕಡ್ಡಿನ ಇಟ್ಟಿದ್ದು. ಇದು ಸಖತ್ತಾಗಿ ಚಿಗುರು ಬಂದಿದೆ. ನನಗೆ ಈ ಥರ ಅಮ್ಮನೇ ಐಡಿಯಾ ಕೊಟ್ಟಿದ್ದು. ಈ ಥರ ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿದೆ ಹೇಗೆ ಇದು ಮಾಡೋದು ಅಂತ. ಏನೋ ಪೊಟ್ಯಾಟೊ ಹನಿಯಲ್ಲೆಲ್ಲ ಅದ್ದಿ ಇದು ಮಾಡೋದು ಅಮ್ಮ ಹೇಳ್ಕೊಟ್ರು. ಈ ಥರ ಕವರ್ ಸುತ್ತಿ ಟೈಟಾಗಿ ಮಣ್ಣಲ್ಲಿಡು, ಗಾಳಿ ಹೋಗದೆ ಇರೋ ಥರ ಚಿಗುರು ಬರುತ್ತೆ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡಿದೆ. ಇಲ್ಲಿ ಒಂದು ಕರಿಬೇವಿನ ಗಿಡ ಇಟ್ಟಿದ್ದೀವಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಏನೋ ಅನ್ಕೋಬೇಡಿ. ಮನೇಲಿ ಮಗು ಇರೋದ್ರಿಂದ ನಮಗೆ ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಸಿಗೋ ಟೈಮಲ್ಲೇ ನಾನು ಈ ಥರ ಟೈಮನ್ನು ಕಳೀತಾ ಇದ್ದೀನಿ. ಯಾಕಂದರೆ ಮಗುನೂ ಮುಖ್ಯ ಅಲ್ವಾ, ಅದಕ್ಕೆ ಮನೆ ಹತ್ರ ಗಿಡ ಮರ ಇದ್ದರೆ ಅಷ್ಟೇ ಒಳ್ಳೆಯದು. ಒಳ್ಳೆ ಗಾಳಿ ಬೆಳಕು ಎಲ್ಲ ಬರುತ್ತೆ. ಈ ರೀತಿ ಯಾವಾಗಲೂ ನಮ್ಮ ಗಿಡದಲ್ಲಿ ಹೂಗಳಿರುತ್ತೆ. ದಾಸವಾಳ ಗಿಡ, ತುಂಬ ಜನ ಬರ್ತಾರೆ ಪೂಜೆಗಂತ ಒಂದೆರಡು ಹೂವು ಕೊಡಿ ಅಂತ. ಚೆನ್ನಾಗಿ ಅನಿಸುತ್ತೆ ನೋಡಿ, ಮನೆ ಹತ್ರ ಈ ರೀತಿ ಇದ್ದರೆ ಎಷ್ಟು ಚೆಂದ ಅಲ್ವಾ. ಇದು ನಮ್ಮ ನೆಲ್ಲಿಕಾಯಿ ಮರ. ಇದರಲ್ಲಿ ಆಲ್ ಟೈಮ್ ತುಂಬಾ ನೆಲ್ಲಿಕಾಯಿ ಬಿಟ್ಟಿರುತ್ತೆ ನೋಡಿ. ಮತ್ತು ಇದರಲ್ಲಿ ಒಂದು ಕೋಗಿಲೆ ಬಂದು ಮನೆ ಮಾಡ್ಕೊಂಡಿದೆ. ಅದೆಲ್ಲಿ ಗೂಡು ಕಟ್ತಾ ಇದೆ ಅಂತ ಗೊತ್ತಿಲ್ಲ. ದಿನ ಬರುತ್ತೆ, ದಿನ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಗಾರ್ಡನಲ್ಲಿ ಏನೇನೆಲ್ಲ ಗಿಡ ಇಟ್ಟಿದ್ದೀವಿ ಅಂತ ಇವಾಗ ತೋರಿಸ್ಬೋದಾಗಿತ್ತು, ಬಟ್ ಈಗ ಬಟ್ಟೆ ಒಣಗಾಕ್ಬಿಟ್ಟಿದ್ದಾರೆ, ಓಡಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು, ಬಾಯ್. ಇದು ನನ್ನ ಮಾರ್ನಿಂಗ್ ಬ್ಲಾಗ್.